ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ, ನಾನು ಚೆನ್ನಾಗಿದ್ದೀನಿ. ಒಂದು ವಿಷಯ ನಾನು ನಿಮ್ಮ ಹತ್ರ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ, ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಆ ದೃಷ್ಟಾಂತನ ನಾನು ಯಾವತ್ತೂ ಮರೆಯಲ್ಲ. ಅದು ನಮ್ಮ ಜೀವನಕ್ಕೆ ಒಂದು ಮೋಟಿವೇಶನ್ ಕೂಡ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದು ಕಾಲ ಯಾವುದಾದ್ರೇನು ಅದು ಮೋಟಿವೇಶನ್ ಅದು ಎಲ್ರಿಗೂ ಅನ್ವಯಿಸ್ತದೆ ಅಂತ ನನ್ನ ಅನಿಸಿಕೆ. ಅದು ಏನಪ್ಪ ಅಂದರೆ, ಒಂದು ದೃಷ್ಟಾಂತ ಕಥೆನ ಹೇಳ್ತಾಯಿದ್ರು, ಪದೇ ಪದೇ ಹೇಳ್ತಾಯಿದ್ರು. ಅದು ಕತೆ ಏನು ಅಂದರೆ, ದಾನ ಧರ್ಮ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಪುಣ್ಯ ಫಲಗಳು ಸಿಗ್ತವೆ ಅಂತ ಹೇಳ್ತಾಯಿದ್ರು. ಪುಣ್ಯ ಫಲ ಅನ್ನೋದಕ್ಕಿಂತಲೂ ಸಂಸ್ಕಾರ ಕೂಡ ಅದು ಮುಖ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ಅದು ಬಡ ಕುಟುಂಬದವರು ಮತ್ತು ಶ್ರೀಮಂತರ ನಡುವಿರೋ ಒಂದು ಬಾಂಧವ್ಯದ ಕತೆ ಇದು. ಅಂದರೆ ಇವಾಗ ಶ್ರೀಮಂತಿಕೆಯೇ ಬೇರೆ, ಆವಾಗಿರೋ ಶ್ರೀಮಂತಿಕೆಯೇ ಬೇರೆ. ಒಂದು ಸ್ವಲ್ಪ 50-60 ಒಂದು 100 ವರ್ಷದ ಹಿಂದಿನ ಕಥೆನಂತಲೇ ಇಟ್ಕೊರಿ. ಅದು ಏನಾಯಿತು ಅಂದರೆ, ಸಂಸ್ಕಾರವಂತರು ಅಂದರೆ ಬಡವರು, ಆ ಕುಟುಂಬದಲ್ಲಿ ಒಳ್ಳೆಯ ಹುಡುಗಿ ಹುಟ್ಟಿದಳು. ಆ ಮನೆ ಕೂಡ ಒಳ್ಳೆಯ ಸಂಸ್ಕಾರವಂತರ ಕುಟುಂಬನೇ ಇತ್ತು. ಆಕೆಗೆ ಒಂದು ಶ್ರೀಮಂತ ಮನೆಯ ವರ ಬಂದು ನೋಡ್ಕೊಂಡು ಹೋದರು. ಅವ್ರಿಗೆ ಇಷ್ಟನೂ ಆಯಿತು, ಹುಡುಗಿ ಸುಂದರವಾಗಿದ್ದಾಳೆ ಅಂತ ಮದುವೆ ಕೂಡ ನಿಶ್ಚಯಿಸಿ ಮದುವೆ ಮಾಡಿಬಿಟ್ರು. ಅಂದರೆ ಇದು ತವ್ರ ಮನೆ ಅಂತ ಏನಿದೆಯಲ್ಲ, ಹುಡುಗಿ ತವ್ರ ಮನೆಯಲ್ಲಿ ಸಂಸ್ಕಾರ ಹೆಂಗಿತ್ತಪ್ಪ ಅವ್ರದ್ದು, ಸಂಪ್ರದಾಯ ಏನಿತ್ತು ಅಂತಂದರೆ, ದಿನಾಲೂ ಜಂಗಮರಿಗೆ ಊಟ ಕೊಡೋದು, ದಾನ ಧರ್ಮ ಮಾಡೋದು ಅವ್ರ ಮನೆಯಲ್ಲಿ ಪದ್ಧತಿ ಇತ್ತು. ಒಬ್ರಿಗಾದರೂ ಅವರು ಪ್ರಸಾದವನ್ನು ಕೊಡ್ತಾಯಿದ್ರು. ಸಾಧು ಸತ್ಪುರುಷರಿಗಾಗಲಿ ಯಾರಿಗಾದರೂ ಅವರಿಗೆ ಊಟ ಕೊಡೋದು ಸಂಸ್ಕಾರ ಅವ್ರ ಮನೆಯಲ್ಲಿತ್ತು. ಅವಳಿಗೆ ಅದು ಕೂಡ ರೂಢಿಯಾಗಿತ್ತು. ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದಳು. ಸೊಸೆಯಾಗಿ ಹೋದ ನಂತರ ಅಲ್ಲಿ ಶ್ರೀಮಂತ ಮಾವ ಗೌಡ್ರವರು, ಆ ಊರು ಗೌಡ್ರವರು ಅವರಿಗೆ ಇಷ್ಟು ಜಿಪುಣ ಅಂತಂದರೆ, ಅವ್ರ ಮನೆಯಿಂದ ಒಂದು ನೊಣ ಕೂಡ ಹೊರಗಡೆ ಹೋಗ್ಬಾರ್ದು, ಆ ಥರ ಅವರಿದ್ದರು. ಅದು ಆ ಹುಡುಗಿಗೆ ಭಾಳ ಹಿಂಸೆ ಆಗ್ತಾಯಿತ್ತು. ಏನಪ್ಪ ಈ ಥರ ಮಾಡ್ತಿದ್ರೆ, ಮನೆಗೆ ಯಾರು ಬರೋ ಹಾಗಿಲ್ಲ, ಹೋಗೋ ಹಾಗಿಲ್ಲ, ₹1 ದಾನ ಮಾಡೋಂಗಿಲ್ಲ, ಒಂದು ರೊಟ್ಟಿ ಕೂಡ ಮಾಡಿದ ಪುಟ್ಟಿಲಿರೋ ಒಂದು ರೊಟ್ಟಿ ಕೂಡ ದಾನ ಮಾಡೋಂಗಿಲ್ಲ. ಈ ಥರ ಆದರೆ ಹೆಂಗಪ್ಪ ಇಲ್ಲಿ ನನ್ನ ಕಾಲ ಕಳೆಯೋದು ಹೆಂಗೆ ಅಂದರೆ, ಅವಳಿಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಅಂದರೆ ಆ ಮನೆಯಲ್ಲಿ ಸಂಸ್ಕಾರ ಅವಳದು ಆ ಥರ ಇತ್ತು. ಇಲ್ಲಿ ಅಂದರೆ ಅವಳಿಗೆ ಆಗ್ತಾ ಇರಲಿಲ್ಲ. ಅಂದರೆ ಏನು ಮಾಡೋದು ಅಂತ ದೊಡ್ಡ ಚಿಂತೆಗೆ ಬಿಟ್ಟಿತ್ತು. ನೋಡಿ, ಆ ಸಂಸ್ಕಾರ ಹೆಂಗೆ ಬಡ್ದೆಬ್ಸ್ಕೊಂಡು ಹೋಗ್ತದಂತಂದರೆ, ಅವಳಿಗೊಂದು ತಲೆಯಲ್ಲಿ ವಿಚಾರ ಹೊಳೀತು. ಏನು ವಿಚಾರ ಅಂತ ಕೇಳ್ರಿ. ಅವು ಹಿಂದಕ್ಕೆ ನೋಡ್ರಿ, ಅದೇ 100 ವರ್ಷ ಹಿಂದೆ ಅಂತ ನಿಮಗೆ ಹೇಳಿದ್ನಲ್ಲ, ಆ ಹಿಂದೆ ಯಾವುದೇ ಮನೆಯಲ್ಲಿ ಯಾವ ಶ್ರೀಮಂತರು ಬಡವರನ್ನ ಪ್ರಶ್ನೆ ಇಲ್ಲ, ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಚ್ಚಲ ಇರ್ತಾಯಿತ್ತು. ಬಚ್ಚಲ ಅಂದರೆ ಗೊತ್ತಾ ನಿಮಗೆ? ಈಗಿನ ಬಾತ್ರೂಮ್ ಅಂದರೆ ರೂಮ್ ಕಟ್ಕೊಂಡು ಶವರ್ ಇದು ಹಾಕ್ಕೊಂಡು ಇರೋದಲ್ಲ. ಬಚ್ಚಲ ಅಂದರೆ ಒಂದು ಚೌಕ, ಅಡುಗೆ ಮನೆಯಲ್ಲಿ ಚೌಕಾಗಿ ಒಂದು ಮೋರಿ ಇರ್ತಾಯಿತ್ತು. ಒಂಚೂರು ಗೋಡೆ ಅಂದರೆ ನಾವು ಮರೆಯಾಗಷ್ಟು ಮಾತ್ರ. ಅಡುಗೆ ಮನೆ ಕಡೆ ಪೂರಾ ಸ್ವಲ್ಪ ಎತ್ತರ ಇರ್ತಿತ್ತು. ಸೈಡಿಗೆ ಡೋರ್ ಇರ್ತಿರ್ಲಿಲ್ಲ, ಸೈಡಿಗೆ ಒಂಚೂರು ಗೋಡೆ ಇರ್ತಿತ್ತು ಅಷ್ಟೇ. ಅದು ಬಚ್ಚಲ ಅಂತ ಅವಾಗೆಲ್ಲ ಅಂತಿದ್ರು. ಇವಾಗ ಆ ಥರ ಬಚ್ಚಲ ಇಲ್ಲ. ಈ ಥರ ನೋಡ್ರಿ, ದೊಡ್ಡ ಆಡಂಬರ ಬಾತ್ರೂಮು, ಶವರು, ಎಲ್ಲಿ ಬೇಕಲ್ಲಿ ಬಿಸಿನೀರು, ತಣ್ಣೀರು, ಈ ಥರ ಇರಲಿಲ್ಲ ಆ ಕಾಲದಲ್ಲಿ. ಹಾಗಿತ್ತು. ಆ ಟೈಮಲ್ಲಿ ಅವಳಿಗೊಂದು ತಲೆಯಲ್ಲಿ ಹೊಳೀತು. ಯಾಕಂದರೆ ಅಡುಗೆ ಮನೆ ಪಕ್ಕನೇ ಅದು ಬಚ್ಚಲದ ಗೋಡೆ. ಆ ಬಚ್ಚಲದ ಗೋಡೆಗೆ ಇತ್ತಲ್ಲ, ಅವಳೇನು ಮಾಡ್ತಾಯಿದ್ಳು, ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡೋಕ್ಕೆ ಕೂಡ್ತಿದ್ಳ. ರೊಟ್ಟಿ ಮಾಡೋದು ಫಸ್ಟ್ 2 ರೊಟ್ಟಿ ಏನು ಮಾಡ್ತಾಳು, ರೋಲ್ ಮಾಡಿಬಿಡ್ತಾಳು. ರೌಂಡಾಗಿ ರೋಲ್ ಮಾಡಿ ಆ ಮೋರಿ ಒಳಗೆ ಕೊಳವಿಲಿಂದ ನೂಕಿಬಿಡ್ತಾಳು. ಒಲಿ ಮ್ಯಾಗ ಅಡುಗೆ ಮಾಡಬೇಕಾದ್ರೆ ಕೊಳವಿ ಇರ್ತೈತೆ ನೋಡ್ರಿ, ಊದ್ತಾರೆ ಕೊಳವಿಯಿಂದ. ಕೊಳವಿ ಅಂದ್ರೆ ಪೈಪ್ ಥರ ಕಬ್ಬಿಣದು. ಅವಾಗೆಲ್ಲ ಒಲೆ ಊದಬೇಕಾದ್ರೆ ಕೊಳವಿ ಅಂತ ಅದನ್ನು ಯೂಸ್ ಮಾಡ್ತಾಯಿದ್ರು. ನೀವು ಈಗಲೂ ನೋಡಿರ್ತೀರ ಕೆಲವೊಬ್ಬರು.
ಆ ಥರ ಅವಳು ತನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಆ ಥರ ಮಾಡ್ತಾಯಿದ್ರು. ಫಸ್ಟ್ 2 ರೊಟ್ಟಿ ಮಾಡೋದ, ರೋಲ್ ಮಾಡೋದ, ಪೈಪಲ್ಲಿ ಹಾಕಿಬಿಡೋದು. ಬಚ್ಚಲದ ಪೈಪ್ ಅಂದರೆ ಆ ಪೈಪೇನು ಎಲ್ಲಿ ಕನೆಕ್ಷನ್ ಇರ್ತಿರ್ಲಿಲ್ಲ ಅವಾಗ. ಹೊಲನೋ ನೀರು ಹರ್ಕೊಂಡು ಹೋಗೋದು ಅಥವಾ ಒಂದು ಚರಂಡಿ ಥರನೇ ಒಂದು ರೌಂಡ್ ಮಾಡಿ ನೀರು ಸ್ಟೋರ್ ಮಾಡಿ ಆಮೇಲೆ ಇದು ಮಾಡ್ಕೋತಾ ಇದ್ರು ಅವಾಗ. ಈಗಿನ ಥರ ಅವಾಗೆಲ್ಲ ದೊಡ್ಡ ದೊಡ್ಡ ಡ್ರೈನೇಜ್ಗಳೇನು ಇರ್ತಿರ್ಲಿಲ್ಲ. ಆ ಥರ ಅವಳಿಗೆ ಅವಾಗ ಸಮಾಧಾನ ಆಗ್ತಿತ್ತು. ದಿನಾಲು ಅದೊಂದು ರೊಟೇಷನ್ ಇಟ್ಕೊಂಡ್ಬಿಟ್ಳು. ಇಷ್ಟು ಮಾಡಿದ್ರೆ ಆಯ್ತಪ್ಪ ನನಗೂ ಖುಷಿ ಆಗ್ತದ ಅಂತ ಹೇಳಿ ಆ ಥರ ದಿನ ಮಾಡ್ತಾಯಿದ್ರು. ಇದು ಮನೆಗೆ ಯಾರಿಗೂ ಗೊತ್ತಾಗಲಿಲ್ಲ. ಒಂದು ಸಲ ಏನಾಯಿತು ಅಂದರೆ ಆ ಮನೆಗೆ ಕಳ್ಳರು ಬಂದುಬಿಟ್ರು. ಈ ಜಿಪುಣ ಗೌಡ ಸಿಕ್ಕಾಪಟ್ಟೆ ದುಡ್ಡು ಇಟ್ಟಿದ್ದಾನೆ, ಇದು ಮನೇನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಕಳ್ಳರು ಬಂದುಬಿಟ್ರು. ದೊಡ್ಡ ದೊಡ್ಡ ಕಳ್ಳರು ಅಂದರೆ ಬಾಡಿ ಬಿಲ್ಡ್ರ್ ಥರ ಇರ್ತಾರೆ ಅವರು. ಅವರೆಲ್ಲ ಒಂದು 8-10 ಜನ ಬಂದು ಆ ಮನೆಗೆ ಕಲ್ಲು ಹಾಕಿದ್ರು. ಕಳ್ತನ ಅಂದ್ರೇ ಕಲ್ಲು, ಅದು ಚಾಕು ಎಲ್ಲ ಇರ್ತಿದ್ವು. ಆ ಕಲ್ಲು ತೊಗೊಂಡು ಗೋಡೆಗೆಲ್ಲ ಬೀಸ್ತಾಯಿದ್ರು. ಬೀಸಿದ್ರು ಅದು ಕೂಡ ಒಂದು ಕಲ್ಲು ಕೂಡ ಮನೆಗೆ ತಾಗ್ತಾ ಇರಲಿಲ್ಲ. ಹೆಂಗೆ ಹೇಳಿ ಚಮತ್ಕಾರ? ಒಂದು ಕಲ್ಲು ಕೂಡ ತಾಗ್ತಾ ಇರಲಿಲ್ಲ. ಮನೆ ಮುಂದೆ ಸುತ್ತಲೂ ಎಷ್ಟಿಷ್ಟು ಎತ್ತರ ಅಂದರೆ ಒಂದು ಮನುಷ್ಯ ನಿಲ್ಲೋ ಅಷ್ಟು ಎತ್ತರ ಕಲ್ಲುಗಳೆಲ್ಲ ನಿಂತ್ಬಿಟ್ಟಿದ್ವು. ಆವಾಗ ಅದು ಏನಾಯಿತು ಅಂತಂದರೆ ಅಷ್ಟೊಂದು ಕಲ್ಲು ಬಿದ್ದದ್ದು ನೋಡಿ ಆಮೇಲೆ ಇವ್ರು ಕಳ್ಳರೇ ಗಾಬರಿಯಾಗ್ಬಿಟ್ರು. ಇದೇನಪ್ಪ ಈ ಥರ ಒಂದು ಕಲ್ಲು ಅದಕ್ಕೆ ತಾಗ್ತಾ ಇಲ್ಲ, ಇವೇನು ರೊಟ್ಟಿಗಳು ಬಂದು ನಿಲ್ತಾವಲ್ಲ, ಏನು ಮಾಡಿದರೂ ಕೂಡ ರೊಟ್ಟಿ ಬಂದು ನಿಂತು ಬಿಡ್ತಿದ್ವಂತೆ. ಕಲ್ಲಿಗೆ ಢಣ್ಣಂತ ಸಪೋರ್ಟ್ ಥರ ಹೊಡೆಯೋದು, ಕಲ್ಲು ಹೊಡೆಯೋದ ಆಗ ರೊಟ್ಟಿ ಬಂದು ನಿಂತು ಬಿಡೋದು. ಆದರೆ ಏನು ಇಷ್ಟೊಂದು ಮನೆ ಸುತ್ತ ಎಲ್ಲ ಹೊಡಿತೀವಿ, ಇಷ್ಟೊಂದು ರೊಟ್ಟಿ ಬಂದು ಕಾಪಾಡ್ತಾವಲ್ಲ, ಇದು ಏನಿರ್ಬೋದು ಚಮತ್ಕಾರ ಅಂಥವ್ರಿಗೆ ಗಾಬರಿ ಆಯಿತು. ಬೆಳಗನ 3 ಗಂಟೆ 5 ಗಂಟೆ ಸುಮಾರು ಎಲ್ಲ ಏಳೋ ಟೈಮು. ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಕಳ್ಳರು ಓಡೋಗ್ಬಿಟ್ರು. ಭಯ ಆಯಿತು ಅವ್ರಿಗೆ, ಇದು ಯಾಕೋ ಇದೇನೋ ಕೆಲಸ ಕೊಡ್ತಾ ಇಲ್ಲ ಅಂತ. ಆವಾಗ ಗೌಡ ಮಾಮೂಲಿ ಬೆಳಗ್ಗೆ ಎದ್ದ ನಾರ್ಮಲಾಗಿ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾನೆ, ಏನಪ್ಪ ಇದು ನಮ್ಮನೆ ಸುತ್ತ ಎಲ್ಲ ಇಷ್ಟೊಂದು ಕಲ್ಲುಗಳು ಬಿದ್ದಾವಲ್ಲ, ಇದೇನು ಹೆಂಗೆ ಅಂತ ಅವ್ರು ಗಾಬರಿಯಾಗ್ಬಿಟ್ರು. ಗಾಬರಿಯಾಗಿದ್ದು ನೋಡಿ ಆ ಕಳ್ಳರೇ ಬಂದು ಶರಣಾಗತಿ ಆದರು. ಆಗಿ ಗೌಡ್ರೆ ಏನು ಚಮತ್ಕಾರ ಇದೆ ನಿಮ್ಮ ಮನೆಯಲ್ಲಿ, ಇಷ್ಟೊಂದು ನಾವೆಲ್ಲ ರಾತ್ರಿ ಬೆಳಗನ ನಾವು ಫೈಟ್ ಮಾಡಿದ್ದೀವಿ ನಿಮ್ಮ ಮನೆ ಕಳ್ತನ ಮಾಡಬೇಕು ಅಂತ, ಆ ರೊಟ್ಟಿನೇ ಬಂದು ಹಿಂಗೆ ನಿಂತು ಬಿಡ್ತಾಯಿದ್ದು ಢಣ್ಣಂತ. ಏನು ಸಮಾಚಾರ ನಿಮ್ಮದು, ಏನು ಚಮತ್ಕಾರ ಐತಿ ನಿಮ್ಮ ಮನೆಯಲ್ಲಿ ಅಂತ ಅವರು ಪ್ರಶ್ನೆ ಮಾಡಿದರು. ಊರು ಜನ ಎಲ್ಲ ಸೇರಿಕೊಂಡ್ರು, ಕಳ್ಳರು ಅವರೇ ಬಂದು ಕ್ವಶನ್ ಕೇಳಿದರು ಗೌಡ್ರಿಗೆ. ಏನು ಆ ಥರ ರೊಟ್ಟಿ ಬಂದು ನಿಲ್ತದಂತಂದರೆ ಏನಿರ್ಬೋದು ನಮಗೂ ಗೊತ್ತಿಲ್ಲ ಅಂತ. ನಮ್ಮ ಮನೇಲಿ ಯಾರಾದರೂ ರೊಟ್ಟಿ ದಾನ ಮಾಡ್ತಾ ಇದ್ದೀರಾ ಅಂತ ಎಲ್ರಿಗೂ ವಿಚಾರಿಸಿದ್ರು. ಆವಾಗ ಸೊಸೆ ಹಂಚ್ಕೊಂಡು, ಮಾವನ ಈ ಥರ ಮಾಡ್ತಾ ಇದ್ದೆ ಅಂತ ಹೇಳಿದರು ಹಂಚ್ಕೊಂಡು. ಯಾಕಂದರೆ ಜಿಪ್ಪುಣ ಮಾವ ಒಂದು ರೊಟ್ಟಿ ಹೊರಗೆ ಬಿಡಲ್ಲ, ಮನೇಲಿ ಬಂದು ನೊಣನೂ ಹೊರಗೆ ಬಿಡಲ್ಲ, ಆ ಥರ ಮಾವ. ಆವಾಗ ಮಾವ ಅಂದ್ಕೊಂಡ ಸೊಸೆಗೆ ಶಬಾಷ್ಗಿರಿ ಕೊಟ್ಟು, ನಮ್ಮ ಮನೇನ ಈ ಥರ ಮಾಡಿ ನೀನು ಕಾಪಾಡಿದೀಯಮ್ಮ, ನಾನು ದಾನ ಧರ್ಮ ಮಾಡಿದರೆ ನಾನು ಇನ್ನೂ ಅಂದರೆ ಎಷ್ಟೊಂದು ನನ್ನ ಪುಣ್ಯ ಸಿಗ್ತದೆ ನನಗೆ, ಅಂದರೆ ನಮ್ಮದು ಕುಟುಂಬನ ಯಾವ ಥರ ಕಾಪಾಡ್ಬೋದು ಅಂತ ಆ ಮಾವ ಆಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಅದಕ್ಕೆ ನೋಡಿ, ಇದು ಮಾರಲ್ ಏನಪ್ಪ ಅಂದರೆ ದಾನ ಧರ್ಮದಿಂದ ಏನೆಲ್ಲ ಆಗ್ತವೆ ಅನ್ನೋದಕ್ಕೆ ಇದೊಂದು ಈ ಕತೆ ನಮ್ಮ ಗುರುಗಳು ಹೇಳ್ತಾಯಿದ್ರು. ಆ ಕತೆ ನೆನೆಸ್ಕೊಂಡು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.